ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 4/1/2026 ಮುರಳಿ ಬಾಬರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳು. ಮೊದಲನೇದಾಗಿ, ಮಧುರ ಮಕ್ಕಳೇ, ಸಂಪೂರ್ಣ ಪವಿತ್ರತೆಯನ್ನು ಧಾರಣೆ ಮಾಡಿ ಮನ್ಸ ಸಕಾಶ್ ಮೂಲಕ ಸುಖ ಶಾಂತಿಯ ಅಂಚಲಿಯನ್ನು ಕೊಡುವಂತಹ ಸೇವೆ ಮಾಡ್ರಿ ಅಂತ ಬಾಬಾ ಹೇಳ್ತಾರೆ. ಎರಡನೇದು, ಬ್ರಾಹ್ಮಣ ಜೀವನದ ಮಹತ್ವವಾಗಿದೆ ಮನ ವಚನ ಕರ್ಮದಲ್ಲಿ ಸಂಪೂರ್ಣ ಪವಿತ್ರವಾಗಿರುವುದು. ಮೂರನೇದು, ಪರಚಿಂತನೆ, ಪರದರ್ಶನ, ಪರಮತ, ಈ 3 ಪರ ಶಬ್ದಗಳನ್ನು ಸಮಾಪ್ತಿ ಮಾಡಿ ಪರ ಉಪಕಾರಿಗಳಾಗ್ರಿ ಅಂತ ಬಾಬಾ ಹೇಳ್ತಾರೆ. ನಾಲ್ಕನೇದು, ಚೆಕ್ಕಿಂಗ್ ಮಾಡಿಕೊಳ್ಳುವಂತಹ ವಿಶೇಷತೆಯನ್ನ ತಮ್ಮ ನಿಜವಾದ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳುವಂತಹ ಮಹಾನ್ ಆತ್ಮಗಳಾಗ್ರಿ. 5ನೇದು, ಸಂಪೂರ್ಣ ಪವಿತ್ರ ಹಾಗೂ ಯೋಗಿಗಳಾಗುವುದೇ ತಂದೆಯ ಸ್ನೇಹಕ್ಕೆ ರಿಟರ್ನ್ ಕೊಡುವುದು ಬಾಬಾ ಹೇಳ್ತಾರೆ. 5 ಬಿಂದುಗಳು: ಮನಸ್ಸ ಸಕಾಶ್, ಬ್ರಾಹ್ಮಣ ಜೀವನ, ಪರೋಪಕಾರಿ, ಮಹಾನ್ ಆತ್ಮ, ಸಂಪೂರ್ಣ ಪವಿತ್ರ ಯೋಗಿ. ಇಂದಿನ ಚಿಂತನೆ: ನಾನು ಆತ್ಮ, ಪರೋಪಕಾರಿ, ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ, ಬಾಬ್ದಾದರವರ ಅತಿ ಪ್ರಿಯ ಮಗುವಾಗಿದ್ದೇನೆ. ನಾನು ಮನಸ್ಸ ವಾಚ ಕರ್ಮಣ ಸಂಪೂರ್ಣ ಪವಿತ್ರವಾಗಿ ಸದಾ ಪವಿತ್ರತೆಯ ಪವಿತ್ರ ಸಾಗರನ ಪವಿತ್ರ ಸ್ವರೂಪದ ಸ್ಥಿತಿಯಲ್ಲಿರುವಂತಹ, ಮನಸ್ಸ ವಾಚ ಕರ್ಮಣ ಸರ್ವರಿಗೂ ಪವಿತ್ರತೆಯ ಸಕಾಶ ನೀಡುವಂತಹ, ಸುಖ ಶಾಂತಿಯ ಅಂಚಲಿಯನ್ನಿಡುವಂತಹ ನಾನು ವಿಶೇಷ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ನಾನು ಆತ್ಮ ಸದಾ ಸ್ವದರ್ಶನ ಮಾಡಿಕೊಳ್ಳುತ್ತಾ ಪರಚಿಂತನೆ, ಪರದರ್ಶನ, ಪರಮತ ಈ ಎಲ್ಲದರಿಂದ ಮುಕ್ತನಾಗಿ ಪರ ಉಪಕಾರಿಯಾಗುವ ವಿಶೇಷ ಸೇವೆ ಮಾಡುತ್ತೇನೆ. ನಾನು ಆತ್ಮ ಚೆಕಿಂಗ್ ಮಾಡಿಕೊಳ್ಳುವಂತಹ ವಿಶೇಷತೆಯನ್ನು ನನ್ನ ಸಂಸ್ಕಾರವನ್ನಾಗಿ ರೂಪಿಸಿಕೊಳ್ಳುತ್ತೇನೆ. ನಾನೊಂದು ಮಹಾನ್ ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಸಂಪೂರ್ಣ ಪವಿತ್ರ ಹಾಗೂ ಯೋಗಿಯಾಗಿ ತಂದೆಯ ಸ್ನೇಹಕ್ಕೆ ರಿಟರ್ನ್ ಕೊಡುತ್ತೇನೆ. ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ಮನಸ್ಸ ಸಕಾಶ್ ಅನೇಕ ಆತ್ಮಗಳಿಗೆ ಮಾರ್ಗ ತೋರಿಸುವಂತಹ ನಾನೊಂದು ಮಹಾನ್ ಆತ್ಮ, ಪವಿತ್ರ ಆತ್ಮ, ಶುದ್ಧ ಆತ್ಮ, ಶ್ರೇಷ್ಠ ಆತ್ಮನಾಗಿದ್ದೇನೆ. ನಾನು ಆತ್ಮ ಪರಂಧಾಮದಿಂದ ಈ ಸೃಷ್ಟಿಗೆ ಬಂದು ಪಾತ್ರವನ್ನು ಅಭಿನಯಿಸ್ತಾ ಇದ್ದೇನೆ. ಈಗ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗಿ ಬ್ರಾಹ್ಮಣ ಭಗವಂತ ಕೊಟ್ಟಿರುವ ಸತ್ಯ ಜ್ಞಾನವನ್ನು ಯಥಾರ್ಥವಾಗಿ ಅರಿತಿರುವ ನಾನೊಂದು ಆತ್ಮ ಜ್ಯೋತಿ. ನಾನೀಗ ನನ್ನ ಮನೆಗೆ ಹೋಗ್ತೇನೆ. ಮನಸ್ಸು ಹಾಗೂ ಬುದ್ಧಿರೂಪಿ ವಿಮಾನದ ಮೂಲಕ ಶರೀರದಿಂದ ಭಿನ್ನ, ಶರೀರದ ಜಗತ್ತಿಗಿಂತಲೂ ದೂರ ಸೂರ್ಯ ಚಂದ್ರ ನಕ್ಷತ್ರಗಳು, ಆಕಾಶ ತತ್ವಕ್ಕಿಂತಲೂ ಮೇಲೆ, ಅದಕ್ಕಿಂತಲೂ ಮೇಲೆ ಸೂಕ್ಷ್ಮ ಲೋಕ ಬೆಳಕಿನ ಲೋಕದಲ್ಲಿ ನಾನು ಆತ್ಮ ಸೂಕ್ಷ್ಮ ಶರೀರದಲ್ಲಿ ಬಿಂದುವಾಗಿ ಬೆಳಗುತ್ತಿದ್ದೇನೆ. ನನ್ನ ಅತಿ ಪ್ರಿಯ ಸಂಪೂರ್ಣ ಫರಿಸ್ತಾ ಬ್ರಹ್ಮ ಬಾಬರವರ ಮಸ್ತಕದಲ್ಲಿ ಶಿವ ಬಾಬರವರು ಸಹ ಬಿಂದುವಾಗಿ ಹೊಳಿತಾ ಇದ್ದಾರೆ. ಬಾಬರವರಿಂದ ಪರಮ ಪಾವನ ದೃಷ್ಟಿ ನನ್ನ ಮೇಲೆ ಬೀಳುತ್ತಲಿದೆ. ಮೀಠೆ ಬಚ್ಚೆ, ಪ್ಯಾರೆ ಬಚ್ಚೆ, ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ ಆತ್ಮಭವ ಬಾಬರವರು ವರದಾನದಿಂದ ಹಾಗೂ ದೃಷ್ಟಿಯಿಂದ ನನಗೆ ಶಕ್ತಿ ತುಂಬುತ್ತಿದ್ದಾರೆ. ನಾನು ಆತ್ಮ ಜ್ಯೋತಿ ಬಾಬರವರ ಮಡಿಲಲ್ಲಿದ್ದೇನೆ. ಸೂಕ್ಷ್ಮ ಲೋಕದಲ್ಲಿ ಬಾಬ್ದಾದರವರ ಮಡಿಲ ಅನುಭವ ಮಾಡುತ್ತಿದ್ದೇನೆ.
ಬಾಪ್ದಾದರವರು ತಮ್ಮ ವರದಾನಿ ಹಸ್ತಗಳನ್ನು ನನ್ನ ಶಿರಸ್ಸಿನ ಮೇಲಿರಿಸಿದರು. ನಾನು ಸೂಕ್ಷ್ಮ ಶರೀರದಿಂದಲೂ ಭಿನ್ನ ಬಿಂದುವಾಗಿದ್ದೇನೆ. ಓಹೋ, ಪರಮಧಾಮದಲ್ಲಿ, ನನ್ನ ನಿಜಧಾಮದಲ್ಲಿ, ನಿಜ ಸ್ವರೂಪದಲ್ಲಿ ಬಿಂದುವಾಗಿ ಹೊಳಿತಾ ಇದ್ದೇನೆ. ನಾನು ಬಿಂದು. ನನ್ನ ಅತಿ ಪ್ರಿಯ, ಅತಿ ಮಧುರ ಪರಂಜ್ಯೋತಿ ಸ್ವರೂಪ ಪರಮಾತ್ಮ ತಂದೆ ಶಿವಬಾಬರವರು ಸಹ ಬಿಂದುವಾಗಿದ್ದಾರೆ. ತಂದೆಯಿಂದ ಅಪಾರ ಶಕ್ತಿಶಾಲಿ ಕಿರಣಗಳು ಹೊರಡುತ್ತಲಿವೆ. ನಾನು ತಂದೆಗೆ ಟಚ್ ಆಗಿದ್ದೇನೆ. ನನ್ನ ಆತ್ಮ ಶುದ್ಧನಾಗಿದ್ದೇನೆ, ಪವಿತ್ರನಾಗಿದ್ದೇನೆ, ನಿರೋಗಿಯಾಗಿದ್ದೇನೆ. ನಾನು ಆತ್ಮ ಸಶಕ್ತನಾಗಿದ್ದೇನೆ. ತಂದೆಯಿಂದ ಶಕ್ತಿಗಳನ್ನು ತುಂಬಿಕೊಂಡು ಪುನಃ ಈ ಸಾಕಾರ ಸೃಷ್ಟಿಗೆ ಬಂದೆ. ಶರೀರದಲ್ಲಿ ಮಸ್ತಕ ಸಿಂಹಾಸನದಲ್ಲಿ ಕುಳಿತು ಇಡೀ ವಿಶ್ವಕ್ಕೆ ಶಕ್ತಿಶಾಲಿ ಪ್ರಕಂಪನೆಗಳನ್ನು ಹರಡುತ್ತಿದ್ದೇನೆ. ವಿಶ್ವದೆಲ್ಲ ಆತ್ಮಗಳಿಗೆ ತಂದೆಯ ಸಂದೇಶ ನೀಡ್ತಾ ಇದ್ದೇನೆ. ಎಲ್ಲ ದೈವಿ ಕುಲದ ಆತ್ಮಗಳು ಭಗವಂತನ ಮನೆಗೆ ಬರುತ್ತಿದ್ದಾರೆ, ತಂದೆಯನ್ನು ಅರಿತುಕೊಂಡಿದ್ದಾರೆ. ಹೇ ಪ್ರಭು, ನಿನ್ನನ್ನು ಪಡೆದು ಎಲ್ಲವನ್ನೂ ಪಡೆದೆವು ಎನ್ನುತ್ತಿದ್ದಾರೆ. ಎಲ್ಲ ದೈವಿ ಕುಲದ ಆತ್ಮಗಳು ತಂದೆಯಿಂದ ತಮ್ಮ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದಾರೆ. ಇಡೀ ಜಗತ್ತೇ ಕಲ್ಯಾಣವಾಗಿದೆ, ಹೊಸ ಯುಗವಾಗಿ ನಿರ್ಮಾಣವಾಗಿದೆ. ದೇವಿ ದೇವತಾತ್ಮಗಳು ಸತ್ಯ ಜ್ಞಾನವನ್ನು ಪಡೆದು ತಂದೆಯ ಜೊತೆಯಲ್ಲಿ ಮನೆಗೆ ಹೋಗಲು ಸಿದ್ಧರಾಗಿದ್ದಾರೆ. ಓಂ ಶಾಂತಿ.